ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ರಚನಾ ಮಾತಾಡ್ತಾ ಇರೋದು. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಒಂದು ಹೆಲ್ತಿಯಾಗಿರೋ ಅಂತಹ ಪ್ರೋಟೀನ್ ಲಡ್ಡು ಹೇಗೆ ಮಾಡೋದು ಅಂತ ಹೇಳಿ ತೋರಿಸ್ತಾ ಇದ್ದೀನಿ. ತುಂಬ ಅಂದ್ರೆ ತುಂಬ ಒಳ್ಳೆ ಇದು ಹೆಲ್ತಿಯಾಗಿರೋ ಅಂಥದ್ದೇ ಅಂತ ಹೇಳ್ಬೋದು. ಸ್ಕಿನ್ಗಾಗಲಿ, ಹೇರ್ ಫಾಲ್ಗಾಗಲಿ, ಹಾಗೆ ಡಯಾಬಿಟೀಸ್ ಇರೋರಿಗೆ, ಮಕ್ಕಳಿಗೆ, ಇಫ್ ಏನಾದರೂ ಪ್ರೆಗ್ನೆನ್ಸಿ ಪ್ಲ್ಯಾನ್ ಮಾಡ್ತಾಯಿದ್ರೆ ಅವ್ರಿಗೂ ಕೂಡ ಒಂದು ಒಳ್ಳೆ ಹೆಲ್ತಿಯಾಗಿರೋ ಲಡ್ಡು. ಇದು ಪ್ರೋಟೀನ್ ಲಡ್ಡು ಅಂತಲೇ ಹೇಳ್ಬೋದು. ಪ್ರೆಗ್ನೆನ್ಸಿ ಲಡ್ಡು ಅಂತ ಕೂಡ ನಾವು ಇನ್ಫರ್ಟಿಲಿಟಿ ಲಡ್ಡು ಅಂತ ಕೂಡ ಹೇಳ್ಬೋದು. ಅವ್ರಿಗೂ ಕೂಡ ತುಂಬಾ ಇದು ಒಳ್ಳೆಯದಾಗುತ್ತೆ. ನಾನು ಹೇಗೆ ಮಾಡೋದು ಏನು ಅಂತ ಹೇಳಿ ತೋರಿಸ್ತೀನಿ. ಎಲ್ಲ ಡ್ರೈ ಫ್ರೂಟ್ಸು ಹಾಕ್ಬಿಟ್ಟು ಮತ್ತು ಸೀಡ್ಸು ಇವಾಗೆಲ್ಲ ನೀವು ನೋಡ್ತಾನೆ ಇರ್ತೀರಾ. ಸೀಡ್ಸನ್ನ ತಿನ್ನಿ ಅಂದರೆ ಪಂಪ್ಕಿನ್ ಸೀಡ್ಸು, ಚಿಯಾ ಸೀಡ್ಸು, ಫ್ಲ್ಯಾಕ್ಸ್ ಸೀಡ್ಸು, ಸನ್ಫ್ಲವರ್ ಸೀಡ್ಸ್, ಈ ರೀತಿ ಸೀಡ್ಸ್ ತಿನ್ನಿ ಅಂತ ಹೇಳ್ತಿರ್ತಾರೆ. ಹಾಗಾಗಿ ನಾನು ಎಲ್ಲದನ್ನು ಮಿಕ್ಸ್ ಮಾಡಿ ಒಂದು ಪ್ರೋಟೀನ್ ಲಡ್ಡು ಮಾಡೋಣ ಅಂತ ಹೇಳಿಬಿಟ್ಟು ಇದನ್ನು ಮಾಡ್ತಾ ಇದ್ದೀನಿ. ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ ಫ್ರೆಂಡ್ಸ್. ಒಂದ್ಸಲ ನೀವು ಕೂಡ ಟ್ರೈ ಮಾಡಿ ನೋಡಿ. ಹಾಗೆ ಕೊನೆವರೆಗೂ ವಿಡಿಯೋನ ಸ್ಕಿಪ್ ಮಾಡ್ದಿರ ನೋಡಿ. ಎಷ್ಟು ಚೆನ್ನಾಗಿರುತ್ತೆ ಇದು ಹೇಗೆ ಮಾಡೋದು ಅಂತ ಹೇಳಿ ನಾನಿಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಮೊದಲಿಗೆ 1 ಕಪ್ಪಷ್ಟು ಕಡಲೆ ಬೀಜನ ಚೆನ್ನಾಗಿ ಒಂದು ಡ್ರೈ ರೋಸ್ಟ್ ಮಾಡಿ ಪಕ್ಕಕ್ಕೆ ಇಟ್ಟಿಟ್ಕೊತ. ಹೇಗೆ ಅಂತಂದರೆ, ನೀವು ಕಡಲೆ ಬೀಜನ ಹೇಗೆ ಚಟ್ನಿಗೆಲ್ಲ ಹೇಗೆ ಫುಲ್ಲು ಡ್ರೈ ಮಾಡ್ಕೊತೀರ ಹಾಗೆ ಮಾಡಿಬಿಟ್ಟು ಪಕ್ಕಕ್ಕೆ ಇಟ್ಕೊಬೇಕು. ಈಗ ಪಂಪ್ಕಿನ್ ಸೀಡ್ಸ್ ಒಂದು 5 ಸ್ಪೂನ್ಸು, ಹಾಗೆ ಸನ್ಫ್ಲವರ್ ಸೀಡ್ಸು ಅದನ್ನು ಕೂಡ ಹಾಕ್ಕೊಂಡು ಒಂದು 30 ಸೆಕೆಂಡ್ಸು ಸ್ವಲ್ಪ ಡ್ರೈ ಆದರೆ ಸಾಕಾಗುತ್ತೆ. ಡ್ರೈ ರೋಸ್ಟ್ ಆದರೆ ಅದನ್ನು ಕೂಡ ಪಕ್ಕಕ್ಕೆ ಎತ್ತಿಟ್ಕೊಂಡು, ಮತ್ತು ಇಲ್ಲೊಂದು 5 ಸ್ಪೂನು ಫ್ಲ್ಯಾಕ್ಸ್ ಸೀಡ್ಸು, ಮತ್ತು ಒಂದು 5 ಸ್ಪೂನು ಚಿಯಾ ಸೀಡ್ಸು, ಒಂದು 30 ಸೆಕೆಂಡ್ ಆದಮೇಲೆ ಫ್ಲ್ಯಾಕ್ಸ್ ಸೀಡ್ ಆದಮೇಲೆ ಚಿಯಾ ಸೀಡ್ಸ್ ಹಾಕ್ಕೊಂಡು ನೀವು ಸ್ವಲ್ಪ ಡ್ರೈ ರೋಸ್ಟ್ ಮಾಡ್ಕೊಬೇಕಾಗುತ್ತೆ. ಎಲ್ಲ ಆದಮೇಲೆ ಮತ್ತೊಂದು ಸಲ ಪಂಪ್ಕಿನ್ ಸೀಡ್ಸು, ಸನ್ಫ್ಲವರ್ ಸೀಡ್ಸು ಎಲ್ಲದನ್ನು ಹಾಕ್ಕೊಂಡು ಮತ್ತೊಂದು 30 ಸೆಕೆಂಡು ಮಾಡಿಕೊಂಡು ಪಕ್ಕಕ್ಕೆ ಎತ್ತಿಟ್ಕೊಂಬಿಡಿ. ಅದು ಸ್ವಲ್ಪ ಆರೋವರೆಗೂ ವೆಯ್ಟ್ ಮಾಡಬೇಕಾಗುತ್ತೆ. ಇವಾಗ ಇಲ್ಲಿ ನಾನೊಂದು 25 ಬಾದಾಮಿನ ರೋಸ್ಟ್ ಮಾಡ್ಕೊತಾ ಇದ್ದೀನಿ. ಇದನ್ನು ಯಾಕೆ ರೋಸ್ಟ್ ಮಾಡ್ಕೊತಾ ಇದ್ದೀವಿ ಅಂತಂದರೆ, ಸ್ವಲ್ಪ ಕ್ರಂಚಿಯಾಗಿ ಸಿಗಲಿ ಆ ಲಡ್ಡುನಲ್ಲಿ ಅಂತ ಹೇಳಿಬಿಟ್ಟು ನಾನು ಇಲ್ಲೊಂದು 25 ಬಾದಾಮಿ ರೋಸ್ಟ್ ಮಾಡ್ಕೊತಾ ಇದ್ದೀನಿ. ಹಾಗೆ ಒಂದು 25 ಪಿಸ್ತಾ ಕೂಡ ತುಂಬಾ ನೀವು ರೋಸ್ಟ್ ಮಾಡಬೇಕು ಅಂತ ಹೇಳಿಲ್ಲ. ಒಂದು 30 to 40 ಸೆಕೆಂಡ್ಸ್ ರೋಸ್ಟ್ ಮಾಡಿದ್ರೆ ದಪ್ಪ ಇರೋವಂಥ ತಳದಲ್ಲಿ ಸಾಕಾಗುತ್ತೆ ಅದು. ಇವಾಗ ವಾಲ್ನಟ್ಟು ಕೂಡ ನೋಡಿ ಈ ರೀತಿ ನಾನು ಡ್ರೈ ರೋಸ್ಟ್ ಮಾಡಿಕೊಂಡು ಎಲ್ಲದನ್ನು ಪಕ್ಕಕ್ಕೆ ಎತ್ತಿಟ್ಕೊತಾ ಇದ್ದೀನಿ. ಇವಾಗ ಆಲ್ರೆಡಿ ನಾವು ಮಾಡಿರೋ ಅಂತಹ ಅಗಸೆ ಬೀಜ ಮತ್ತು ಪಂಪ್ಕಿನ್ ಸೀಡ್ಸು, ಚಿಯಾ ಸೀಡ್ಸು, ಸನ್ಫ್ಲವರ್ ಸೀಡ್ಸು ಎಲ್ಲ ಸ್ವಲ್ಪ ತಣ್ಣಗಾಗಿದೆ. ಅದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಸ್ವಲ್ಪ ದಪ್ಪ ಬರೋ ಥರನೇ ಅದನ್ನು ನಾವು ಗ್ರೈಂಡ್ ಮಾಡ್ಕೊಂಬರ್ಬೇಕಾಗತ್ತೆ. ತೋರಿಸ್ತೀನಿ ಯಾವ ರೀತಿ ಅಂತ ಹೇಳಿಬಿಟ್ಟು. ತುಂಬ ನೈಸಾಗೂ ಮಾಡ್ಕೊಬಾರ್ದು, ಯಾಕಂದರೆ ಲಡ್ಡು ಕಟ್ಟಿದಾಗ ಅದು ತಿನ್ನೋದಕ್ಕೂ ಕೂಡ ನಮಗೆ ಕ್ರಂಚಿಯಾಗಿ ಇರಬೇಕು. ಆ ರೀತಿ ಮಾಡ್ಕೊಬೇಕಾಗುತ್ತೆ. ನೋಡಿ ಯಾವ ರೀತಿ ಅಂತ ಹೇಳಿ ತೋರಿಸ್ತಾ ಇದ್ದೀನಿ. ಈ ರೀತಿ ದಪ್ಪ ಇದ್ದರೆ ಚೆನ್ನಾಗಿರುತ್ತೆ. ಕಡಲೆ ಬೀಜ ಕೂಡ ಅದಕ್ಕೆ ಸೇರಿಸಿ ನಾವು ಪೌಡರ್ ಮಾಡ್ಕೊಬೋದು. ಆದರೆ ಇಲ್ಲಿ ನಾನು ಸಪ್ರೇಟಾಗಿ ಮಾಡ್ಕೊತಾ ಇದ್ದೀನಿ. ನೀವು ಬೇಕಂದರೆ ಆ ಸೀಡ್ಸ್ ಜೊತೆಗೆ ಸೇರಿಸಿ ಹಾಕ್ಕೊಂಡು ಪೌಡರ್ ಮಾಡ್ಕೊಳ್ಳಿ. ಇದನ್ನು ಕೂಡ ಸ್ವಲ್ಪ ದಪ್ಪ ಇದ್ದರೆ ತುಂಬ ಚೆನ್ನಾಗಿರುತ್ತೆ ಕಡಲೆ ಬೀಜ ಕೂಡ. ಮತ್ತು ಇಲ್ಲಿ ನಿಮಗೇನಾದರೂ ಬೇಕಿದ್ದರೆ ಬಿಳಿ ಎಳ್ಳು ಕೂಡ ಹಾಕ್ಕೊಬೋದು. ಹಾಗೆ ವಾಟರ್ ಮೆಲನ್ ಸೀಡ್ಸು, ಮಸ್ ಮೆಲನ್ ಸೀಡ್ಸು ಇದನ್ನು ಕೂಡ ಇದ್ರ ಜೊತೆಗೆ ಆ್ಯಡ್ ಮಾಡ್ಕೊಬೋದು. ನಾನಿಲ್ಲಿ ಆ ಸೀಡ್ಸ್ ಎಲ್ಲ ಆ್ಯಡ್ ಮಾಡ್ಕೊಂಡಿಲ್ಲ. ಇಲ್ಲಿ ಬಿಳಿ ಎಳ್ಳು ಕೂಡ ಹಾಕ್ಕೊಂಡ್ರೂ ತುಂಬಾ ಒಳ್ಳೆಯದು, ಕ್ಯಾಲ್ಶಿಯಮ್ ಇರುತ್ತೆ ಅಂತ ಹೇಳಿಬಿಟ್ಟು ಬಿಳಿ ಎಳ್ಳು ಕೂಡ ಹಾಕ್ತಾರೆ. ಆದರೆ ಪ್ರೆಗ್ನೆನ್ಸಿಗೆ ಏನಾದರೂ ಟ್ರೈ ಮಾಡ್ತಾಯಿದ್ರೆ, ಇನ್ಫರ್ಟಿಲಿಟಿ ಇರೋ ಏನಾದರೂ ನೀವು ಈ ಲಡ್ಡು ಟ್ರೈ ಮಾಡ್ತಾಯಿದ್ರೆ ಇಲ್ಲಿ ಆ ಬಿಳಿ ಎಳ್ಳನ್ನು ಸ್ಕಿಪ್ ಮಾಡಿ. ನೋಡಿ, ಬಾದಾಮಿನ ಮತ್ತು ವಾಲ್ನಟ್ಟು ಹಾಗೆ ಪಿಸ್ತಾನ ಈ ರೀತಿ ನಾವು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಬೇಕಾಗತ್ತೆ. ಆರಾಮ್ಸೆ ಕಟ್ಟಾಗುತ್ತೆ, ಯಾಕಂದರೆ ನಾವು ಆಲ್ರೆಡಿ ಡ್ರೈ ರೋಸ್ಟ್ ಮಾಡಿದ್ವಲ್ಲ. ಹಾಗೆ ಸಣ್ಣದಾಗಿ ಹಾಗಾಗಿ ಇದು ಕ್ರಂಚಿಯಾಗಿ ಬರುತ್ತೆ. ಬೇಗನೆ ನಾವಿಲ್ಲಿ ಕಟ್ ಮಾಡಿ ಇಟ್ಕೊಬೋದು. ನೋಡ್ತಾ ಇದ್ದೀರಲ್ಲ ಯಾವ ರೀತಿ ಅಂತ ಹೇಳಿಬಿಟ್ಟು. ಇವಾಗ ಪಿಸ್ತಾ ಕೂಡ ನೋಡಿ ಕಟ್ ಮಾಡ್ಕೊತಾ ಇದ್ದೀನಿ. ಎಲ್ಲದನ್ನು ಸಣ್ಣದಾಗಿ ಕಟ್ ಮಾಡ್ಕೊಬೇಕಾಗುತ್ತೆ. ಮಕ್ಳಿಗಂತೂ ಇದು ಕೊಟ್ಬಿಟ್ರೆ ತುಂಬಾ ಇಷ್ಟ ಆಗುತ್ತೆ. 2 ಗೋಡಂಬಿ, 2 ದ್ರಾಕ್ಷಿ ತಿಂತಾ ಇರು ಅಂತಂತಂದರೆ ತುಂಬ ಬೇಜಾರು ಮಾಡ್ಕೊತಾರೆ. ಎಡೆ ತಿನ್ನಬೇಕು ಅದು ಅಂತ ಹೇಳಿಬಿಟ್ಟು, ಇಲ್ಲ ಒಂದೊಂದು ಸ್ಕಿಪ್ ಮಾಡೋಕ್ತಿರ್ತಾರೆ, ಇಲ್ಲ ನಮ್ಗೆ ಬೇಡ ಅಂತ ಹೇಳ್ಬಿಟ್ಟು. ಈ ರೀತಿ ಕೊಟ್ಟರೆ ಗೋಡಂಬಿ ಆಗಲಿ, ದ್ರಾಕ್ಷಿ ಆಗಲಿ, ಸೀಡ್ಸ್ ಆಗಲಿ ಎಲ್ಲದನ್ನು ನಾವು ತಿನ್ಕೊಬೋದು. ಸ್ವಲ್ಪ ಒಂದು 2 ಸ್ಪೂನಷ್ಟು ಕಪ್ಪು ದ್ರಾಕ್ಷಿ, 2 ಸ್ಪೂನಷ್ಟು ನಾವು ನಾರ್ಮಲ್ ದ್ರಾಕ್ಷಿ. ಹಾಗೆ ನೋಡಿ ಇಲ್ಲಿ ಖರ್ಜೂರ, ಈ ಥರ ಹಸಿ ಖರ್ಜೂರ ತೊಗೊಬೇಕಾಗುತ್ತೆ. ಒಣಗಿದ ಖರ್ಜೂರ ಆದರೆ
ಚೆನ್ನಾಗಿರೋದಿಲ್ಲ. ಈ ಸೀಡ್ಸ್ನ ತೆಗೆದ್ಬಿಟ್ಟು ಈ ರೀತಿ ಹಸಿ ಖರ್ಜೂರ ಮತ್ತು ದ್ರಾಕ್ಷಿ ಎಲ್ಲದನ್ನು ಮಿಕ್ಸಿಗೆ ಹಾಕ್ಬಿಟ್ಟು ಒಂದು ಸ್ವಲ್ಪ ಗ್ರೈಂಡ್ ಮಾಡ್ಕೊಂಬರ್ಬೇಕಾಗುತ್ತೆ. ಯಾಕಂತಂದರೆ ಇದು ಹಾಗೆ ಹಾಕಿದ್ರೆ ನಾವು ಲಡ್ಡೂನ ಕಟ್ಟೋಕ್ಕೆ ಆಗೋದಿಲ್ಲ. ಹಾಗಾಗಿ ನೋಡಿ ಈ ರೀತಿ ನಾವು ಮಾಡಿಕೊಂಡ್ರೆ ಇಲ್ಲಿ ಯಾವುದೇ ಶುಗರ್ ಹಾಕ್ತಾಯಿಲ್ಲ, ಹಾಗೆ ಬೆಲ್ಲ ಕೂಡ ಹಾಕ್ತಾಯಿಲ್ಲ, ಬರೀ ನಾನು ಹಾಕ್ತಾ ಇರೋದು ಡೇಟ್ಸು ಇಂದನೇ ನಾವು ಇಲ್ಲಿ ಆರಾಮ್ಸೆ ಪ್ರೋಟೀನ್ ಲಡ್ಡುನ ಮಾಡ್ಬೋದು. ನೋಡಿ ಇಲ್ಲೊಂದು 2-3 ಸ್ಪೂನಷ್ಟು ನಾಟಿ ತುಪ್ಪ ಹಾಕಬೇಕಾಗುತ್ತೆ. ನಾಟಿ ತುಪ್ಪ ನಿಮಗೆಲ್ಲ ಗೊತ್ತಿರೋ ಹಾಗೆ ತುಂಬಾ ಒಳ್ಳೆಯದು. ನಾಟಿ ತುಪ್ಪ ಇಲ್ಲದೆ ಹೋದರೆ ನಂದಿನಿ ತುಪ್ಪ ಕೂಡ ಹಾಕ್ಕೊಳ್ಳಿ. ಹಾಗೆ ನೋಡಿ ಇಲ್ಲಿ ಸನ್ಫ್ಲವರ್ ಅವ್ರದ್ದು ನಾನು ಪೀನಟ್ ಬಟರ್ ತರಿಸಿದ್ದೀನಿ, ಅದನ್ನು ಕೂಡ 2 ಸ್ಪೂನು. ಶುಗರ್ಲೆಸ್ ಪೀನಟ್ ಬಟರ್ ಸಿಗುತ್ತೆ, ಅದನ್ನು ಯೂಸ್ ಮಾಡ್ಕೊಳ್ಳಿ. ಯಾಕಂದರೆ ಶುಗರ್ ಇರೋರಿಗೂ ಕೂಡ ಕೊಡ್ತೀವಲ್ಲ, ಹಾಗಾಗಿ ಶುಗರ್ಲೆಸ್ ಹಾಕ್ಕೊಂಡ್ರೆ ತುಂಬ ಒಳ್ಳೆಯದು. ಈ ಎಲ್ಲದನ್ನು ಒಂದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕಾಗತ್ತೆ. ಆವಾಗ ನಮಗೆ ಕ್ಲೀನಾಗಿ ಲಡ್ಡು ಮಾಡೋದಕ್ಕೆ, ಉಂಡೆ ಕಟ್ಟೋದಕ್ಕೆ ಬರುತ್ತೆ. ನೋಡಿ ಯಾವ ರೀತಿ ಬರ್ತಾಯಿದೆ ಅಂತ ಹೇಳಿಬಿಟ್ಟು ಈ ರೀತಿ ಮಾಡಿಕೊಂಡು ಡೈಲಿ ಒಂದೊಂದು ಮನೆ ಮಂದಿ ಎಲ್ಲರಿಗೂ ಕೊಡಿ, ನೀವು ಕೂಡ ತಿನ್ನಿ. ನಮಗೂ ಕೂಡ ಹೆಂಗಸರುಗಳಿಗೆ ಈ ಕೆಲಸ ಮಾಡಿ ಕ್ಯಾಲ್ಶಿಯಮ್ ಕಮ್ಮಿಯಾಗಿರುತ್ತೆ, ಮಂಡಿ ನೋವು ಬರುತ್ತೆ, ಬ್ಯಾಕ್ ಪೇನ್ಸ್ ಬರ್ತಿರುತ್ತೆ, ನೆಕ್ ಪೇನ್ಸ್ ಬರ್ತಿರುತ್ತೆ. ಇದೆಲ್ಲದನ್ನು ಡೈಲಿ ನೀವು ಒಂದು ಮಂತ್ ಕಂಟಿನ್ಯೂಸ್ ಆಗಿ ತಿಂತಾ ಬಂದರೆ ಎಲ್ಲದೂ ಅವಾಯ್ಡ್ ಆಗುತ್ತೆ. ಹೇರ್ ಫಾಲ್ ಅವಾಯ್ಡ್ ಆಗುತ್ತೆ, ಹಾಗೆ ಸ್ಕಿನ್ ಕೂಡ ತುಂಬಾ ಚೆನ್ನಾಗಾಗುತ್ತೆ. ಮತ್ತು ಏನಾದರೂ ನಮಗೆ ಇಶ್ಯೂಸ್ ಇದ್ದರೆ, ಹೆಲ್ತ್ ಇಶ್ಯೂಸ್ ಇದ್ದರೆ ಕಾಲಕ್ರಮೇಣ ಅದು ರೆಡ್ಯೂಸ್ ಆಗ್ತಾ ಬರುತ್ತೆ. ನೀವು ಕೂಡ ಒಂದು ಸಲ ಈ ಲಡ್ಡು ನಮ್ಮ ಮನೆಯಲ್ಲಿ ಟ್ರೈ ಮಾಡಿ, ಮಕ್ಕಳು ಕೂಡ ತುಂಬಾ ಇಷ್ಟಪಟ್ಟು ತಿಂತಾರೆ. ಅಷ್ಟು ಚೆನ್ನಾಗಿದೆ, ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿದೆ ಅಂತ. ಆಲ್ಮೋಸ್ಟ್ ಇದನ್ನು 1 ಮಂತ್ವರೆಗೂ ಇಟ್ಕೊಬೋದು ನಾವು, ಯಾವುದೇ ನೀರು ಅದು ಏನೂ ಹಾಕ್ದಿರೋ. ಅದರಿಂದ ಇಷ್ಟೇ ಸಾಫ್ಟಾಗಿರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ನಿಮಗೇನಾದರೂ ಈ ರೆಸಿಪಿ ಇಷ್ಟ ಆದರೆ ಫ್ಯಾಮಿಲಿ, ಫ್ರೆಂಡ್ಸ್, ರಿಲೇಟಿವ್ಸ್ಗೆಲ್ಲ ಶೇರ್ ಮಾಡಿ. ಹಾಗೆ ರಚನಾ ಸವಿರುಚಿಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನೀವು ಕೂಡ ಮನೆಯಲ್ಲಿ ಒಂದು ಸಲ ಟ್ರೈ ಮಾಡಿ ನೋಡಿ, ಹೇಗೆ ಬಂತು ಅಂತ ಹೇಳಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಒಂದು ಒಳ್ಳೆ ರೆಸಿಪಿಯೊಂದಿಗೆ ಭೇಟಿಯಾಗೋಣ. ಬಾಯ್ ಬಾಯ್.